ಆಯುಕ್ತರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪ್ರವಾಸೋದ್ಯಮ ಇಲಾಖೆಯ ಜಂಟಿ ನಿರ್ದೇಶಕರು, ಉಪನಿರ್ದೇಶಕರು ಸೇರಿದಂತೆ ಎಲ್ಲ ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇಗ ಸರುಷಿಗಳ ವೀಡೆ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಸೌಮ್ಯ ಎಂ ಬಾಪಟ್ ಮೇಡಮ್ ಅವರಿಗೂ ಕೂಡ ಜಿಲ್ಲಾ ಆಡಳಿತದಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಹೋಟೆಲ್ ಮ್ಯಾನೇಜ್ಮೆಂಟ್ ನ ವಿದ್ಯಾರ್ಥಿಗಳನ್ನು, ಸಿಬ್ಬಂದಿ ವರ್ಗದವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ. ಅದೇ ವಿಶೇಷ ಅಂಚೆ ರದ್ದತೆ ಬಿಡುಗಡೆ, ಈ ಮೂಲಕ ಪ್ರವಾಸೋದ್ಯಮದ ನಮ್ಮ ಜಾಯಿಂಟ್ ಡೈರೆಕ್ಟರ್ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೂ ಕೂಡ ನನ್ನ ತಲೆಯಲ್ಲಿ ಅದೇ ಓಡ್ತಾ ಇತ್ತು. ಜಮ್ಮು ಅಂಡ್ ಕಾಶ್ಮೀರ ಅಂತ ಒಂದು ಪ್ರದೇಶ ಇವತ್ತು ಶಾಂತಿಯುತವಾಗಿದೆ ಅಂತಂದ್ರೆ ಅದಕ್ಕೆ ಪ್ರವಾಸೋದ್ಯಮ ಕಾರಣ ಅನ್ನುವಂಥದ್ದು. ಅದೇ ರೀತಿಯಾಗಿ ಸಾಕಷ್ಟು ಕಡೆಗಳು ಕೂಡ ಪ್ರವಾಸೋದ್ಯಮ ತನ್ನದೇ ಆದ ಒಂದು ಛಾಪನ್ನ ಮೂಡಿ ಕರಕುಶಲ ವಸ್ತುಗಳ ಪ್ರದರ್ಶನ, ಆಹಾರ ವಸ್ತುಗಳ ಪ್ರದರ್ಶನ ಮತ್ತೆ ಮೇಳ ಹಾಗೂ ಕೆಲವು ಸಭಾ ಕಾರ್ಯಕ್ರಮಗಳನ್ನ ಅಲ್ಲಿ ಮಾನ್ಯ MLA ಅವರ ಅಧ್ಯಕ್ಷತೆಯಲ್ಲಿ ನಡೆಸಬೇಕು ಅಂತ ಹೇಳಿ ಅಲ್ಲಿ ಹಮ್ಮಿಕೊಂಡಿದೀವಿ. ಇವತ್ತಿನ ದಿನ ಎಲ್ಲರಿಗೂ ನಮ್ಮ ಅಡಿಷನಲ್ SP ಮೇಡಮ್ ಹೇಳಿದಂಗೆ ಪ್ರಪಂಚದಲ್ಲಿ ಅವಶ್ಯಕತೆ ಇರೋದು ಶಾಂತಿಯ ಅವಶ್ಯಕತೆ ಇದೆ. ಪ್ರತಿಯೊಂದು ಪ್ರವಾಸಿ ತಾಣನೂ ಕೂಡ ಬರೀ ಒಂದು ಪ್ರವಾಸಿ ತಾಣ ಮಾತ್ರ ಆಗದೆ ಅಲ್ಲಿ ಸೇಫ್ ಪ್ಲೇಸ್ ಆಗಿರ್ಬೇಕು. ಅಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳು ಪ್ರತಿಯೊಂದು ಅಲ್ಲಿ ಸಿಗಬೇಕು. ಪ್ರತಿಯೊಂದು ಟೂರಿಸಂ ಸ್ಪಾಟ್ ಅನ್ನು ವರ್ಲ್ಡ್ ಕ್ಲಾಸ್ ಲೆವೆಲ್ಗೆ ಡೆವಲಪ್ ಮಾಡಬೇಕು ಅನ್ನೋದು ನಮ್ಮ ಆಶಯ. ಅದರಲ್ಲೂ ಬೆಳಗಾಮಲ್ಲಿ ಬಹಳಷ್ಟು ಪ್ರವಾಸಿ ತಾಣಗಳಿದ್ದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಜನಗಳಿಗೆ ಇಲ್ಲ. ಸೊ ಬೇರೆ ಕಡೆ ಹೋಗ್ತಿರೋ ಈ ಪ್ರವಾಸಿಗರನ್ನ ನೀವೇಂತೀರಿ ಟೂರಿಸಂ ರಶ್ ಏನಾಗ್ತಾ ಇದೆ ಬೇರೆ ಸ್ಥಳಗಳಿಗೆ, ಅವರೆಲ್ಲರೂ ನಮ್ ಬೆಳಗಾಮತ್ತ ಮುಖ ಮಾಡ್ಬೇಕು. ಬರೀ ಗೋವಾ ಮತ್ತು ಸುತ್ತಮುತ್ತಲ ರಾಜ್ಯಗಳಿಗೆ ಹೋಗದೆ ಇಲ್ಲಿದ್ದು ಸುಮಾರು 4-5 ದಿನಗಳ ಕಾಲ ಇಲ್ಲಿ ಪ್ರವಾಸಿ ತಾಣಗಳನ್ನ ಅವರು ಆಹ್ಲಾದಿಸ್ಬೇಕು, ಇಲ್ಲಿ ಎಂಜಾಯ್ ಮಾಡ್ಬೇಕು. ಹಾಗೆ ಜೊತೆಗೆ ಇಲ್ಲಿನ ಲೋಕಲ್ ಉದ್ದಿಮೆ ಕೂಡ ಇಲ್ಲಿ ಬೆಳಿಬೇಕು ಅನ್ನೋದು ನಮ್ಮ ಆಶಯ. ಮೇಡಮ್, ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಪ್ರೇಕ್ಷಣೀಯ ಸ್ಥಳಗಳಿವೆ, ಇನ್ನೂ ಭೇಟಿ ಬಂದಿಲ್ಲ, ಯಾಕ ಇಲಾಖೆ ಇಲಾಖೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಈ ವರ್ಷ ಸ್ಪೆಷಲಿ ಈ ಸರ್ಕಾರದಲ್ಲಿ ನಮ್ಗೆ ಈ ಕಡೆಗೆ ಹೆಚ್ಚು ಮುಖ ಮಾಡಿದ್ದಾರೆ, ಹೆಚ್ಚು ಅನುದಾನ ಮತ್ತು ಎಲ್ಲ ಸ್ಥಾನಗಳನ್ನ ಗುರುತಿಸಿ ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಈಗಾಗಲೇ ಸಾಕಷ್ಟು ಕ್ರಮಗಳನ್ನ ನಾವು ಕೈಗೊಂಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನ ಆಕರ್ಷಣೀಯ ಸ್ಥಳವಾಗಿ ಮಾರ್ಪಡೋದು ಖಂಡಿತ. ಈ ವರ್ಷ ದಿನಾಚರಣೆಯ ಮುಖ್ಯ ಸಂದೇಶ ಪ್ರವಾಸೋದ್ಯಮ ಮತ್ತು ಶಾಂತಿ. ಆ ನಿಟ್ಟಿನಲ್ಲಿ ಇವತ್ತು ದಿನಾಚರಣೆಯನ್ನು ನಾವು ಎಲ್ಲರೂ ಕೂಡ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೀವಿ. ಅಚ್ಚುಕಟ್ಟಾಗಿ ನಾವು ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ.